ನಮಸ್ಕಾರ, ಸಿಟಿ 9 ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಈ ಹೆಡ್ಲೈನ್ಸ್ ನ ಪ್ರಾಯೋಜಕರು ಪಾಟೀಲ್ ಪ್ರೈಮರಿ ಸ್ಕೂಲ್, ಮಾಂಟೆಸರಿ ಬಾಲಮಂದಿರ. ಅಡ್ಮಿಷನ್ಸ್ ಓಪನ್ ಫಾರ್ 2024-25, ಪ್ರಿ ನರ್ಸರಿ ಟು 8th ಕ್ಲಾಸ್. ಸಿಂಧನೂರಿನಲ್ಲಿ ರಾಮನವಮಿ, ಬ್ರಾಹ್ಮಣರ ಓಣಿಯಲ್ಲಿ ಅದ್ದೂರಿ ರಥೋತ್ಸವ. ಸಿಂಧನೂರಿನಲ್ಲಿ ಕೋಮುವಾದಿ ಬಿಜೆಪಿ ಸೋಲಿಸಿ ಜನಜಾಗೃತಿ ಅಭಿಯಾನಕ್ಕೆ ಚಾಲನೆ. ಸಿಂಧನೂರಿನಲ್ಲಿ ರಾಮನವಮಿ, ಬ್ರಾಹ್ಮಣರ ಓಣಿಯಲ್ಲಿ ಅದ್ದೂರಿ ರಥೋತ್ಸವ. ಗದಗ ಸಿಂಧನೂರಿನಲ್ಲಿ ಕೋಮುವಾದಿ ಬಿಜೆಪಿ ಸೋಲಿಸಿ ಜನಜಾಗೃತಿ ಅಭಿಯಾನಕ್ಕೆ ಚಾಲನೆ. ಸಿಂಧನೂರಿನ ಸಾಸಲಮರಿ ಕ್ಯಾಂಪಿನಲ್ಲಿ ರಾಮನವಮಿ ಸಂಭ್ರಮ. ಗದರಟಿಯಲ್ಲಿ ಚೌಡೇಶ್ವರಿ ಜಾತ್ರೆ ಅಂಗವಾಗಿ 10 ಜೋಡಿ ಸಾಮೂಹಿಕ ವಿವಾಹ ಯಶಸ್ವಿ. ವಾರ್ತೆಗಳ ವಿವರ. ಪ್ರಜಾಪ್ರಭುತ್ವ ರಕ್ಷಣಾ ವೇದಿಕೆ ವತಿಯಿಂದ ಕೋಮುವಾದಿ ಬಿಜೆಪಿ ಸೋಲಿಸಿ ಸಂವಿಧಾನ, ಸಾಮರಸ್ಯ, ಸಾಮಾಜಿಕ ನ್ಯಾಯ ಉಳಿಸಿ ಜನಜಾಗೃತಿ ಅಭಿಯಾನಕ್ಕೆ ನಗರದ ವಾಲ್ಮೀಕಿ ವೃತ್ತದ ಪಕ್ಕದಲ್ಲಿರುವ ಕಾರ್ ಸ್ಟ್ಯಾಂಡ್ ಬಳಿ ಬುಧವಾರ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಸಂಚಾಲಕರಾದ ಡಿಎಚ್ ಪೂಜಾರ್, ಟಿ ಹುಸೇನ್ ಸಾಬ್, ಬಾಶುಮಿಯಾ, ನಾಗರಾಜ್ ಪೂಜಾರ್ ಮಾತನಾಡಿ, ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ದುರಾಡಳಿತ ನಡೆಸಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ದೇಶದ ಆರ್ಥಿಕತೆ ದಿವಾಳಿಯಾಗಿದೆ. ರೈತ, ಕಾರ್ಮಿಕ, ಜನವಿರೋಧಿ ನೀತಿ ಅನುಸರಿಸಿ ಕಾರ್ಪೊರೇಟ್ ಕಂಪನಿಗಳ ಏಜೆಂಟ್ರಂತೆ ಆಡಳಿತ ನಡೆಸುತ್ತಿದೆ. ಸಂವಿಧಾನ ಬದಲಿಸುತ್ತೇವೆ ಎಂದು ದುರ್ದಾಳಿ ನಡೆಸಿದೆ. ಆದ್ದರಿಂದ ಈ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವನ್ನು ಸೋಲಿಸಿ ಪ್ರಜಾಪ್ರಭುತ್ವ, ಸಂವಿಧಾನ ಉಳಿಸಬೇಕು ಎಂದು ಕರೆ ನೀಡಿದರು. ಪ್ರಜಾಪ್ರಭುತ್ವ ರಕ್ಷಣಾ ವೇದಿಕೆ ಕೋಮುವಾದಿ ಬಿಜೆಪಿ ಸೋಲಿಸಿ ಸಂವಿಧಾನ, ಸಾಮರಸ್ಯ, ಸಾಮಾಜಿಕ ನ್ಯಾಯ ಉಳಿಸಿ ಜನಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಸಂವಿಧಾನ ಉಳಿಯಲೇಬೇಕು, ಪ್ರಜಾಪ್ರಭುತ್ವ ಉಳಿಯಲೇಬೇಕು. ಕೋಮುವಾದಿ ಬಿಜೆಪಿ ಸೋಲಿಸಿ, ಕೋಮುವಾದಿ ಬಿಜೆಪಿ ಸೋಲಿಸಿ, ಕೋಮುವಾದಿ ಬಿಜೆಪಿ ಸೋಲಿಸಿ. ಸಂವಿಧಾನ ಉಳಿಯಬೇಕಾದರೆ ಬಿಜೆಪಿಯನ್ನು ಸೋಲಿಸಬೇಕು. ಸಂವಿಧಾನ, ದೇಶ ಉಳಿಯಬೇಕಾದರೆ ಬಿಜೆಪಿ ಸೋಲಿಸಬೇಕು. ಸಂವಿಧಾನ, ಪ್ರಜಾಪ್ರಭುತ್ವ ಉಳಿಯಬೇಕಾದರೆ ಬಿಜೆಪಿಯನ್ನು ಸೋಲಿಸಬೇಕು. ಇದ್ದಲ್ಲೋ ಭಾರತ ಚೌರರ ಪಾಲಾಯಿತು, ಭಾರತ ಚೂರು ಚೂರಾಯಿತಲ್ಲೋ, ಭಾರತ ಚೋರರ ಪಾಲಾಯಿತು, ಭಾರತ ಚೂರಾಯಿತಲ್ಲೋ, ಭಾರತ ಚೋರರ ಪಾಲಾಯಿತು, ಭಾರತ ಚೂರಾಯಿತು, ಚೋರರ ಪಾಲಾಯಿತು. ಚಾಯ್ವಾಲಾ ಹಾಥೋं में सारे हिंदुस्तानी, ಚಾಯ್ವಾಲಾ हाथों में सारे हिंदुस्तानी, ಚಾಯ್ವಾಲಾ हाथों में सारे हिंदुस्तानी. ಭಾರತ ಚೋರರ ಪಾಲಾಯಿತು, ಭಾರತ ಚೋರು ಚೂರಾಯಿತಲ್ಲೋ, ಭಾರತ ಚೋರರ ಪಾಲಾಯಿತು, ಭಾರತ. ದೇಶ ಕಾಯಲೊಬ್ಬ ಚೌಕಿದಾರ ಬೇಕು, ದೇಶವಾಸಿಯೊಬ್ಬ ದೇಶ ಕಾಯಲೇಬೇಕು, ದೇಶವಾಸಿಯೊಬ್ಬ ದೇಶ ಕಾಯಲೇಬೇಕು, ದೇಶವಾಸಿಯೊಬ್ಬ ದೇಶ ಕಾಯಲೇಬೇಕು. ದೇಶ ಕಾಯಲೊಬ್ಬ ಚೌಕಿದಾರ ಬೇಕು, ದೇಶವಾಸಿಯೊಬ್ಬ ದೇಶ ಕಾಯಲೇಬೇಕು, ದೇಶವಾಸಿಯೊಬ್ಬ ದೇಶ ಕಾಯಲೇಬೇಕು, ದೇಶವಾಸಿಯೊಬ್ಬ ದೇಶ ಕಾಯಲೇಬೇಕು. ದೇಶ ಕಾಯಲೊಬ್ಬ ಚೌಕಿದಾರ ಬೇಕು, ದೇಶ ಕಾಯಲೊಬ್ಬ ಚೌಕಿದಾರ ಬೇಕು, ದೇಶವಾಸಿಯೊಬ್ಬ ದೇಶ ಕಾಯಲೇಬೇಕು, ದೇಶವಾಸಿಯೊಬ್ಬ ದೇಶ ಕಾಯಲೇಬೇಕು. ದೇಶ ಕಾಯಲೊಬ್ಬ ಚೌಕಿದಾರ ಬೇಕು, ದೇಶ ಕಾಯಲೊಬ್ಬ ಚೌಕಿದಾರ ಬೇಕು. ಮೋದಿ ಮಾಡಿದ ಮೋದಿ ಮತ್ತೊಮ್ಮೆ ಪ್ರಧಾನಿ, ಮೋದಿ ಮಾಡಿದ ಮೋದಿ ಮತ್ತೊಮ್ಮೆ ಪ್ರಧಾನಿ, ಮೋದಿ ಮಾಡಿದ ಮೋದಿ ಮತ್ತೊಮ್ಮೆ ಪ್ರಧಾನಿ. ಟಿವಿಯಲ್ಲಿ ನೋಡೋಣ ದೇಶ ವಿದೇಶದಲ್ಲಿ ಮೋದಿಯ ಭಾಷಣ, ಟಿವಿಯಲ್ಲಿ ದೇಶ ವಿದೇಶದಲ್ಲಿ. ಬಾಂಗ್ಲಾ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಅಂತ ಎಲ್ಲಿಂದ ಬಂದವರು ಇಲ್ಲೇ ಇರಬೇಕಂತ, ಎಲ್ಲಿಂದ ಬಂದವರು ಇಲ್ಲೇ ಇರ್ತಾರಂತ, ಎಲ್ಲಿಂದ ಬಂದವರು ಇಲ್ಲೇ ಇರ್ತಾರಂತ. ಇಲ್ಲೇ ಹುಟ್ಟಿ ಇಲ್ಲೇ ಸತ್ತಂತ ಸವಕಾಲ ಲೆಕ್ಕಪತ್ರ ಬೇಕು, ಪಕ್ಕ ತೋರಿಸಬೇಕು, ಲೆಕ್ಕಪತ್ರ ಬೇಕು, ಪಕ್ಕ ತೋರಿಸಬೇಕು, ಲೆಕ್ಕಪತ್ರ ಬೇಕು, ಪಕ್ಕ ತೋರಿಸಬೇಕು. ಹಿಂದೂ, ಕ್ರೈಸ್ತ, ಬುದ್ಧರು, ಪಾರಸಿಕ, ಬಿಜೆಪಿಯನ್ನು ಸೋಲಿಸಿ ಸಂವಿಧಾನ ರಕ್ಷಣೆಗಾಗಿ ಹೋರಾಡೋಣ, ಪ್ರಜಾಪ್ರಭುತ್ವ ಉಳಿಗಾಗಿ ಹೋರಾಡೋಣ. ಭ್ರಷ್ಟ ಬಿಜೆಪಿ ಸೋಲಿಸಿ ದೇಶ ಉಳಿಸಿ, ಭ್ರಷ್ಟ ಬಿಜೆಪಿಯನ್ನು ಸೋಲಿಸಿ ದೇಶಕ್ಕಾಗಿ ಹೋರಾಡೋಣ, ಪ್ರಜಾತಂತ್ರ ಉಳಿವಿಗಾಗಿ ಹೋರಾಡ ಮತ್ತು ದೇಶದ ಸಾಮರಸ್ಯದ ಉಳಿವಿಗಾಗಿ ಇವತ್ತು ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಕೆಲಸ ಮಾಡತಕ್ಕಂತ ಕಳೆದ 10 ವರ್ಷಗಳಿಂದ
ಈ ದೇಶದ ಕೋಮುವಾದಿ RSS ಪ್ರಾಯೋಜಿತ ಬಿಜೆಪಿ ಸರ್ಕಾರ, ಆ ಬಿಜೆಪಿ ಸರ್ಕಾರವನ್ನು ಸೋಲಿಸಬೇಕಂತೇಳಿ ಇವತ್ತು ನಮ್ಮ ವೇದಿಕೆಯಿಂದ ನಾವು ಪ್ರಚಾರಾಂದೋಲನವನ್ನ ಪ್ರಾರಂಭ ಮಾಡಿದ್ದೀವಿ. ಕಾರಣ ಏನಪ್ಪಾ ಅಂತಂದ್ರ ಈ ದೇಶದ ಪ್ರಜಾತಂತ್ರ, ಈ ದೇಶದ ಸಂವಿಧಾನ ಉಳಿಬೇಕು, ಈ ದೇಶದ ಆತ್ಮಗೌರವ ಉಳಿಬೇಕು, ಈ ದೇಶವನ್ನ ಕಾರ್ಪೊರೇಟ್ ಕಂಪನಿಗಳಿಗೆ ಮಾರಾಟ ಮಾಡ್ತಕ್ಕಂಥ ಬಿಜೆಪಿ ಸರ್ಕಾರ ಸೋಲಬೇಕು ಅಂತೇಳಿ ಇವತ್ತು ಪ್ರಜಾತಂತ್ರವಾದಿಗಳು, ಬುದ್ಧಿಜೀವಿಗಳು, ಹೋರಾಟಗಾರರು ದೇಶಾದ್ಯಂತ ಈ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಭಾಗವಾಗಿ ಇವತ್ತು ಸಿಂಧನೂರಿನಲ್ಲಿ ಈ ಪ್ರಚಾರಾಂದೋಲನ ಕಳೆದ 1 ವರ್ಷದಿಂದ ಕೂಡ ರಾಷ್ಟ್ರ ಮಟ್ಟದಲ್ಲಿ ಅನೇಕ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾವೆ. ಅದರ ಭಾಗವಾಗಿ ನಾವು ಕಳೆದ ವಿಧಾನಸಭೆಯಲ್ಲಿ ಕೂಡ ಇಲ್ಲಿ ಕೋಮುವಾದದ ಜಗಳ ಹಚ್ತಾ ಇದ್ದಾರೆ, ಇಲ್ಲಿ ಶಾಂತಿನ ಕದಡ್ತಾ ಇದ್ದಾರೆ ಮತ್ತು ಈ ಕೋಮುವಾದ ಒಂದು ಸಂಘರ್ಷದಲ್ಲಿ ಹಲವಾರು ಜನ ಇವತ್ತು ಕೊಲೆ ಆಗ್ತಾ ಇದ್ದಾರೆ ಅಂತಕ್ಕಂಥ ಘೋಷವಾಕ್ಯದೊಂದಿಗೆ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಬಹಳಷ್ಟು ಕೆಲಸ ಮಾಡಿದ್ವಿ. ಕೆಲಸ ಮಾಡಿದ ನಂತರ ಕೋಮುವಾದ ಈ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ರಕ್ಷಣಾ ವೇದಿಕೆಯ ಡಿಎಚ್ ಕಂಬಳಿ, ಚಂದ್ರಶೇಖರ್ ಯರ್ದಿಯಾಳ್, ರಮೇಶ್ ಪಾಟೀಲ್ ಬೇರ್ಗಿ, ಬಿಎನ್ ಯರ್ದಿಹಾಳ್, ಬಸವರಾಜ್ ಬಾದರ್ಲಿ, ಬಾಬರ್ ಬೇಗ್, ಶರ್ಫುದ್ದೀನ್, ವೆಂಕನಗೌಡ ಗದ್ರಟಗಿ, ಬಸವರಾಜ್ ಕೊಂಡಿ, ಜಗದೀಶ್ ಮೇಸ್ತ್ರಿ, ಅಮೀನ್ ಸಾಬ್ ನದಾಫ್, ಮಲ್ಲಿಕಾರ್ಜುನ ಕುರ್ಗೋಡು, ಗೋಪಾಲಕೃಷ್ಣ, ನೂರ್ ಅಹ್ಮದ್, ಈರಣ್ಣ ಸುಲ್ತಾನಪುರ, ಹನುಮಂತ ಹಂಪನಾಳ್, ಮೌಲಾ ಹುಸೇನ್, ಚಿಟ್ಟಿಬಾಬು ಬೂದಿವಾಳ್ ಕ್ಯಾಂಪ್, ಮುದ್ದನಗೌಡ, ಸಮತ್ ಚೌಧರಿ, ಮಹಾದೇವ್ ಅಮ್ರಾಪುರ ಇದ್ದರು. ರಾಮನವಮಿ ನಿಮಿತ್ತ ಸಿಂಧನೂರು ನಗರದ ಬ್ರಾಹ್ಮಣರ ಓಣಿಯಲ್ಲಿರುವ ಶ್ರೀರಾಮಚಂದ್ರ ದೇವಸ್ಥಾನದಲ್ಲಿ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಬುಧವಾರ ಬೆಳಿಗ್ಗೆ ಶ್ರೀರಾಮ ಮೂರ್ತಿಗೆ ತುಳಸಿ ಅರ್ಚನೆ, ಅಭಿಷೇಕ, ಪೂಜೆ ನಡೆಯಿತು. ನಂತರ ಸಕಲ ಮಂಗಳವಾದ್ಯಗಳು, ವೇದಘೋಷಗಳು, ವಿವಿಧ ಭಜನಾ ಮಂಡಳಿಗಳೊಂದಿಗೆ ರಥೋತ್ಸವ ಜರುಗಿತು. ಮಾಜಿ ಶಾಸಕ ವೆಂಕಟರಾವ್ ನಾಡಗೌಡ, ಬಿಜೆಪಿ ಮುಖಂಡ ಕೆ ಕರಿಯಪ್ಪ, ಮುಖಂಡರಾದ ಚಂದ್ರಶೇಖರ್ ಮೈಲಾರ್, ವೆಂಕಟೇಶ್ ಬಂಡಿ, ಸುಬ್ಬಯ್ಯ ಶಾಸ್ತ್ರಿ, ಗೋವಿಂದರಾಜ್ ಕುಲಕರ್ಣಿ, ನರಸಿಂಹಾಚಾರ್, ಮಠಾಧಿಕಾರಿ ಪ್ರಾಣೇಶ್, ರಾಮಕೃಷ್ಣಾಚಾರ್ಯ, ನಾಗೇಂದ್ರ ಕುಮಾರ್ ಸಾಹುಕಾರ್, ಹನುಮಂತಪ್ಪ ಮಸ್ಗಿ, ವೆಂಕಟೇಶ್ ಕೆಂಗಲ್, ಗುಂಡೂರಾವ್ ಚನ್ನಳ್ಳಿ ಮತ್ತಿತರರು ಇದ್ದರು.
ಸಿಂಧನೂರಿನ ಸಾಸಲಮರಿ ಕ್ಯಾಂಪಿನಲ್ಲಿ ಸೀತಾರಾಮ ದೇವಸ್ಥಾನದಲ್ಲಿ ರಾಮನವಮಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಬುಧವಾರ ಬೆಳಗ್ಗೆಯಿಂದಲೇ ಸೀತಾರಾಮ ಮೂರ್ತಿಗೆ ಅಭಿಷೇಕ, ಅಲಂಕಾರ, ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ದೇವಸ್ಥಾನ ಸಮಿತಿ ಸದಸ್ಯರು, ಕ್ಯಾಂಪಿನ ಮಹಿಳೆಯರು, ನಿವಾಸಿಗಳು ಭಾಗವಹಿಸಿ ಶ್ರೀರಾಮನ ದರ್ಶನ ಪಡೆದು ಭಕ್ತಿ ಸಮರ್ಪಿಸಿದರು. ಸಿಂಧನೂರಿನ ಗದ್ರಟಿಗೆಯಲ್ಲಿ ಚೌಡೇಶ್ವರಿ ಜಾತ್ರೆ ಅಂಗವಾಗಿ 10 ಜೋಡಿಗಳ ಸಾಮೂಹಿಕ ವಿವಾಹ ಯಶಸ್ವಿಯಾಗಿ ನಡೆಯಿತು. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. ಬನ್ನಿ ಕುಣಿಯೋಣ ಎಲ್ಲ ಸೇರಿ, ನಲಿಯೋಣ ಶುಭ ಕೋರಿ, ಉಲ್ಲಾಸದಲ್ಲಿ ಈ ದಿನ ಬಾಳ ದಾರಿಲಿ ಹೊಸ ಜೋಡಿ ಹೊರಟಿದೆ ಜೊತೆಗೂಡಿ, ಎಲ್ಲೆಲ್ಲೂ ತಳಿರು ತೋರಣ. ಇಲ್ಲಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.